ಹಾಯ್ ಹಲೋ ನಮಸ್ಕಾರ. ಇದು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರೋ ಫಸ್ಟ್ ವ್ಲಾಗ್. ಈ ವ್ಲಾಗ್ನ ನಾನು ಇಂಟರ್ನ್ಶಿಪ್ ಮಾಡ್ತಿದ್ದ ಟೈಮಲ್ಲಿ ತೆಗೆದಿರೋದು ನನ್ನ ಫ್ರೆಂಡ್ ಕೃತಿಕ್ ಜೊತೆ. ಈ ವ್ಲಾಗ್ ಅರೌಂಡ್ 2 years ಹಳೇದು, ಅಂದರೆ 2024 ತೆಗೆದಿದ್ದು. ಶಿವಗಂಗೆ ಬೆಟ್ಟ ವ್ಲಾಗ್ ಮಾಡೋಣ ಅಂದ್ಕೊಂಡು ನಾವು ಹೊರಟಿದ್ದು. ಅರೌಂಡ್ 6 ಮಾರ್ನಿಂಗು ಈ ನಾಯಿ ಕೂಡ ಅಲ್ಲಿ ಸಿಕ್ಕಿತ್ತು. ಅಲ್ಲೇ ಪರಿಚಯ ಆಗಿದ್ದು ನಾಯಿ ಕೊನೆವರೆಗೂ ನಮ್ಮ ಜೊತೆ ಇತ್ತು. ಈ ಪಾರ್ಟ್ ನಾವು ತೆಗೀತಿರೋದು ಆಲ್ಮೋಸ್ಟ್ ಈ ಮೆಟ್ಲೆಲ್ಲ ಹತ್ತಾದ್ಮೇಲೆ, ಅಂದರೆ ಸ್ಟಾರ್ಟಿಂಗ್ ಬರೋ ಮೆಟ್ಲುಗಳು ಹತ್ತಾದ್ಮೇಲೆ ತೆಗ್ದಿರೋದು. ಅರೌಂಡ್ ಒಂದು 100+ ಮೆಟ್ಲಿತ್ತು, ಅದನ್ನ ಹತ್ತಾದ್ಮೇಲೆ ತೆಗೀತಿರೋದು. ಇವ್ರದ್ದು ಒಳಗಡೆ ಹೋಗಿದ ತಕ್ಷಣ ದೇವಸ್ಥಾನದಿಂದ ಲೆಫ್ಟ್ ಸಿಗುತ್ತೆ, ಆ ಲೆಫ್ಟ್ ಟರ್ನ್ ತೊಗೊಂಡು ಹೋಗಬೇಕು. ಈ ವಿಡಿಯೋ ತೆಗಿತಿರೋದು ನನ್ನ ಫ್ರೆಂಡ್ ಕೃತಿಕ್, ಮತ್ತು ಕಾಣಿಸ್ತಿರೋದು ದಟ್ಸ್ ಮೀ ಗಗನ್ದೀಪ್. ಚಿಕ್ಕದೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲೂ ಇದೆಯಾ ಇಲ್ಲಿ ಟೆಂಪಲ್ಗೆ, ನಂದಿ ಟೆಂಪಲ್. ಸೊ ಅಲ್ಲಿ ನಂದಿ ಟೆಂಪಲ್ ನಾವು ಹೋಗ್ತಿರೋದು ಅಲ್ಲಿಗೆ, ಮೇಲ್ಗಡೆಗೆ. ಇದು ಕೆಂಪೇಗೌಡರ ಕಾಲದಲ್ಲಿ ಸುರಂಗ ಆಗಿತ್ತು ನೋಡಿ ಗೈಸ್. ಇಲ್ಲೊಂದು ಹಳೆ ಕಾಲದ ಶಾಸನ ಇದೆ, ಏನದ್ರ ಬಗ್ಗೆ ಅಂತ ಗೊತ್ತಿಲ್ಲ, ಬಟ್ ನೋಡಿ. ಆ್ಯಂಡ್ ಈ ಜಾಗಕ್ಕೆ ನಾವು ಮಿಸ್ ಮಾಡ್ಕೊಂಡು ಬಂದುಬಿಟ್ವಿ. ರೂಟ್ ಏನೋ ಶಾರ್ಟ್ಕಟ್ ಏನೋ ಇರ್ಬೋದು ಅಂತ, ಬಟ್ ಇದು ಕೋಟೆ ಥರ ಇತ್ತು. ಆ್ಯಂಡ್ ಹೋಗೋಕ್ಕೂ ವೇಸ್ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ವಾಪಸ್ ಬಂದುಬಿಟ್ವಿ. ಬಟ್ ಇದೇನೋ ಇಂಪಾರ್ಟೆಂಟ್ ಜಾಗನೇ ಒಟ್ಟಿನಲ್ಲಿ. ನೋಡ್ಬೋದು ಸ್ಪೆಷಲ್ ಗೈಡ್. ಬಾ, ಮಂಗಗಳಿದ್ರೆ ಓಡಿಸುತ್ತೆ. ಒಬ್ಬೊಬ್ಬ ಬಂಡೆ ನೋಡು ಹೆಂಗಿದೆ. ನೋಡಿ ಆಲ್ರೆಡಿ ನಾಯಿ ಹಂಟಿಂಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನೋಡ್ಬೋದು ನೋಡಿ, ಅಲ್ಲೊಂದು ಸ್ಕ್ವಿರಿಲ್ ಕಾಣ್ತಾ ಇದೆ. ಟ್ರಿಕ್ಕಿ ಇದೆ, ಸ್ಟೆಪ್ಸ್ ಏನೂ ಇಲ್ಲ, ನೋಡ್ಕೊಂಡು ಹೋಗ್ಬೇಕು. ಮಳೆ ಬೇರೆ ಬರೋ ಥರ ಇದೆ. ಮಳೆ ಬಂದರೆ ಸ್ಲಿಪ್ರಿ, ಜಾರ್ ಬೀಳೋದಂತೂ ಗ್ಯಾರಂಟಿ. ನೋಡಿ ಮಳೆ ಬರ್ಬೇಕಾದ್ರೆ ರಿಸ್ಕ್ ತಗೊಂಡಲ್ಲೇ ಆರಾಮ ಎಲ್ಲಾರು ಶೇಡ್ ಸಿಕ್ಬಿಟ್ರೆ ಮುಚ್ಕೊಂಡು ಕೂತ್ಕೊಂಡ್ಬಿಡಿ. ನೋಡಿ ಗೈಸ್, ಆಲ್ರೆಡಿ ಹಿಲ್ ಕವರ್ ಆಗಿಬಿಟ್ಟಿದೆ ಫಾಗಲ್ಲಿ. ಅಲ್ಲಿದೆ ನೋಡಿ, ಕಾಣಿಸಿದೆ. ನನಗೂ ಕಾಣಿಸ್ತಿಲ್ಲ, ಕ್ಯಾಮ್ರಾಕ್ಕೆ ಏನು ಕಾಣಿಸ್ತಿದೆ ಅಂತ. ಫಾಗ್ ಹ್ಯಾಪನಿಂಗು ನೋಡಿ ನಮ್ಮ ಗಗನ್ ಅವರು ಫುಲ್ ಜೋಕ್ ಮಾಡ್ತವ್ರೆ ನೋಡಿ. ಹಕ್ಕಿ ಪಿಕ್ಕಿ ಸ್ಕ್ಯಾಮ್ ಅಂತ ಗೊತ್ತಾಯ್ತು ಈಗ. ಯಾವುದೇ ಹೊಸ ವಸ್ತು ಏನಾದರೂ ಸಡನ್ನಾಗಿ ಫೇಮಸ್ ಆಯಿತು ಅಂದರೆ ನೇಚರಲ್ಲಿ ನಿಮಗೆ ಜಾಸ್ತಿ ಕಾಣ್ಲಿಕ್ಕೆ ಸಿಗೋದು ಈ ಥರದ್ದು ಮಾರ್ಗದರ್ಶನ. ಮುನ್ನಾ ಲವ್ ದಿವ್ಯಾ, ಯಾರಪ್ಪ ಈ ಪುಣ್ಯವಂತ ಇಲ್ಲಿ ಕೆತ್ತಿದವನು? ದೊಡ್ಡ ಶಿಲ್ಪಿನೇ ಕೆತ್ತಕ್ಕೆ ಬಂದಿದ್ದಾನೆ ಇಲ್ಲಿ. ನೋಡಿ ಆಲ್ರೆಡಿ ಎನರ್ಜಿ ಲೋ ಆಗಿಬಿಟ್ಟಿದೆ. ಯಾರು ಹೇಳಿದ್ದು? ಎಷ್ಟು ದೂರ ಓಡ್ತಾನೆ ಅಂತ ನೋಡಿ. ಆಯಿತು, ನಿಲ್ಲಿಸ್ಬಿಟ್ಟ. ಗಾಯ್ಸ್ ಏನು ಗೊತ್ತಾ, ಧರ್ಮೇಂದ್ರ ಕುಮಾರ್ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಹಿಸ್ಟೋರಿಯನ್, ಅಪ್ಕಮಿಂಗ್ ಹಿಸ್ಟೋರಿಯನ್, ಈಗಲೂ ಹಿಸ್ಟೋರಿಯನ್ನೇ. ಬಟ್ ಅವ್ರು ಹೇಳಿದ್ದಾರೆ PhD ಆದಮೇಲೆ ಹಿಸ್ಟೋರಿಯನ್ ಅಂತ ನಮ್ಮನ್ನು ಕರೀರಿ ಅಂತ. ಅಲ್ಲಿವರೆಗೂ ಓಕೆ. ಅವರು ಯೂಟ್ಯೂಬರ್ ಒಬ್ಬರು ಇದ್ದಾರೆ, ಹಳೆ ಮೈಸೂರು ಅದೆಲ್ಲ ತೋರಿಸ್ತಾರೆ. ಅವ್ರು ಎಷ್ಟು ಎನರ್ಜೆಟಿಕ್ ಅಂದರೆ ಹತ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಅವರು 50s ಇದ್ದಾರೆ, ನಾವು 20s ಹತ್ತಕ್ಕಾಗಲ್ಲ. 7:30 ಆಗಿದೆ. ನಮ್ಮದೇನೋ ಲಕ್ಕಿ ಡೇ ಕಾಣಿಸುತ್ತೆ ಇವತ್ತು. ಫಾಗ್ ಚೆನ್ನಾಗಿದೆ, ಗ್ರಿಸ್ಲಿಂಗು ಇದೆ. ಫಾಗ್ ಚೆನ್ನಾಗಿದೆ, ಎನರ್ಜಿ ಚೆನ್ನಾಗಿರ್ಬೇಕಲ್ಲಪ್ಪ. ಹೌದು, ಇಲ್ಲಂತೂ ನೀರು ಬಾಟ್ಲೇ ಇಲ್ಲ, ಕುಡಿಯೋದಕ್ಕೆ ದಾಹ ಬೇರೆ ಆಗ್ತಿದೆ. ನೋಡೋ ಇದೆಲ್ಲ ಹೋಗ್ಬೇಕೇನೋ. ಇರ್ತಾ ಇದ್ದು. ಸೊ
Where does this go? ಎಕ್ಸ್ಪ್ಲೋರ್. ಏನ್ರಿ ಇದು? ತಲೆ ಬಗ್ಸು ಹೋಗ್ಬೇಕು ಅನ್ನೋದು ಇದಕ್ಕೆ. ಡೈರೆಕ್ಟ್ ಓಪನ್ ಪಾತಾಳ ಸಿಗ್ಬೇಕು. ಓ ಗಾಯ್ಸ್ ನೋಡಿ ಎಲ್ಲ ಹಾಳು ಬಿದ್ದಿದೆ ನೋಡಿ. ಇಲ್ಲಿ ಏನಿದೆ ಅಂತ ನೋಡುವ, ಜಸ್ಟ್ ಎಕ್ಸ್ಪ್ಲೋರ್. ಹೇ ಓ ಹಿಂಗೂ ಬರ್ಬೋದಿತ್ತು. ನಾವು ಹಿಂಗೆ ತಿನ್ನೋದನ್ನ ಹಿಂಗೆಲ್ಲ ತಿಂದ್ವಿ. ಕೊಡೋ ಒಂದು ಪೋಸ್ ಕೊಡೋ. ರೀ ತಿರುಗ್ರಿ, ಇಲ್ಲಿ ಒಂದು ಸ್ಮೈಲ್ ಕೊಡ್ರಿ. ನೋಡಿ ಇದು ಇದ್ದೀವಿ. ಹಾಫ್ ವೇ ಟ್ರೆಕ್ಕಿಂಗ್. ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಹಾಂ, ಇಷ್ಟವರೆಗೆ ಸ್ವಲ್ಪ ಸ್ಟೆಪ್ಸು ಅದು ಚೆನ್ನಾಗಿತ್ತು. ಬಟ್ ಇನ್ನೂ ಕಾಣಿಸ್ತಾನೆ ಇದೆ ಮೇಲಕ್ಕೆ. ಎಷ್ಟು ಹೋಗುತ್ತೋ ಅಷ್ಟು ಹೋಗ್ತಾನೆ ಇದೆ. ಹತ್ತಿದಷ್ಟು ಇನ್ನೂ ದೂರನೇ ಕಾಣಿಸ್ತಿದೆ. ಅದೇ ಹೇಳ್ತಾರಲ್ಲ, ದೂರದ ಬಿಟ್ಟು ನೋಡಲು ನುಣ್ಣಗೆ ಅಂತ. ಕೆಲವರಿಂದ ನೋಡ್ಬಿಟ್ರೆ ಏನು ಬಾರಿ ಹತ್ಬಿಡ್ಬೋದು ಅನ್ಸುತ್ತೆ. ಹಾಂ, ಆ ಥರ ಬಂದು ನೋಡಿದಾಗಲೇ ಗುರು ಗೊತ್ತಾಗೋದು. ನೋಡಿ ಗಾಯ್ಸ್ ಹೆಂಗಿದೆ ಅಂತ. ಆಗಿನ ಕಾಲದಲ್ಲಿ ಹೆಂಗೆ ಮಾರ್ಗ ಮಾಡಿದ್ದಾರೆ ನೋಡಿ, ಸುತ್ತಿ ಬಳಸಿ. ನೋಡಿ ಇಲ್ಲಿ ದೇವ್ರ ಗುಡಿ ಇದೆ. ಕೈ ಮುಚ್ಕೊಂಡು ಒಂದು ರೆಸ್ಪೆಕ್ಟ್ ತೋರಿಸಿ ಆ ಜಾಗಕ್ಕೆ ಬಂದು ಹೋಗಿ. ನನ್ನ ಮಾತು ಬಂದ್ಬಿಟ್ಟು ತುಮಕೂರು, ಬೆಂಗಳೂರು, ಕನ್ನಡ. ಹಾಂ, ಅವ್ರು ಬಂದ್ಬಿಟ್ಟು ಮಂಗಳೂರು, ಕನ್ನಡ. ಸ್ವಲ್ಪ ಚೇಂಜಸ್ ಇರ್ಬೋದು. ಬ್ಯಾಂಗ್ಳೂರು ಬಂದಮೇಲೆ ಎಲ್ಲರೂ ಸ್ವಲ್ಪ ಚೇಂಜಸ್ ಆಗತ್ತೆ ಕನ್ನಡದಲ್ಲಿ. ಬಟ್ ಕನ್ನಡನ ಮರೆಯಂಗಿಲ್ಲ ಅಷ್ಟೇ ಅಪ್ಪ. ಹಾಂ, ಎಲ್ಲರೂ ಅನ್ಕೋಬೋದು ಮಂಗಳೂರು ಅಂದರೆ ತುಳು ಮಾತಾಡ್ತಾರೆ ಅಂತ. ಆದರೆ ಕನ್ನಡನೇ ಚಂದ, ಈ ಕಡೆ ತುಳುನೂ ಚಂದ. ಅವರವರಿಗೆ ಅವ್ರವ್ರ ಭಾಷೆಗಳು ಚಂದ. ಅಮ್ಮನೇ ಅನ್ಬೇಕು. ಯಾರೋ ಬಂದರು ಅಂದ್ಬಿಟ್ಟು ಆ ಭಾಷೆ ಮಾತಾಡ್ಕೊಂಡಿರೋಲ್ಲ ಹೌದು, ನಮ್ಮ ಭಾಷೆ ನಮ್ಮದೇನೇ ದೊಡ್ಡದು. ವ್ಯೂಸ್ ನೋಡಿ ಗಾಯ್ಸ್. ಸ್ವಲ್ಪ ಟ್ರಿಕ್ಕಿ ಆಗಿದೆ ನೋಡಿ. ಲಿಟ್ರಸಿ ಡಸಂಟ್ ಕಮ್ ಫ್ರಮ್ ಇಂಗ್ಲೀಷ್ ಅಷ್ಟೇ. ಸುಸ್ತಾಗ್ಬಿಟ್ಟು ನಮ್ಮ ಬಾಸು ಸ್ವಲ್ಪ ಟೈಮ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಥಿಂಕ್ ಮಾಡಿಬಿಟ್ಟು ಸ್ಟೆಪ್ಸ್ ಇಡಬೇಕಲ್ವ. ಮಾತಾಡಿಕೊಂಡು ಬೇರೆಲ್ಲೋ ಸ್ಟೆಪ್ ಇಟ್ಟರೆ ನಮ್ಮ ಕತೆ ಆಮೇಲೆ ಗೋವಿಂದ ಆಗುತ್ತೆ. ನೋಡಿ ಗಾಯ್ಸ್, ಇನ್ನೂ ಮೇಲಕ್ಕೆ ಹೋಗಬೇಕು. ಮತ್ತೆ ಬಂದು ಹೋಗಿ ಬಾಯ್. ನಮ್ಮ ಬಾಸ್ ವಾಪಸ್ ಬಂದಿದ್ದಾರೆ. ಗೈಡು ನಾವು ಮೂವ್ ಆದ್ರೂ ಅದು ಮೂವ್ ಆಗುತ್ತೆ. ಬನ್ನಿ. ಸುಸ್ತಾದ್ರ ನೋಡಿ ಗಾಯ್ಸ್, ಎನರ್ಜಿ ಇಲ್ವಾ? ಓ ಮನಸ್ಸಿಗೆ ಹಾಕೊಂಡ್ಬಿಟ್ರು. ನೋಡಿ ಬಾಹುಬಲಿ ಥರ ಸ್ಪೋರ್ಟ್ಸ್ ಕೊಡ್ತಾ ಇದೆ. ಅದು ಅನ್ಕೊಳ್ತಿರತ್ತೆ, ಯಾಕೆ ನಾನು ತಿಕ್ಕದೇ ವೀಡಿಯೋ ಜಾಸ್ತಿ ತೆಗಿತಿದೆ ಅಂತ. ಎದುರುಗಡೆಯಿಂದನೂ ಸ್ವಲ್ಪ ತೆಗೀರಿ ಅಂತ. ನೋಡಿ ಎದುರುಗಡೆ ಮುನ್ನೆಚ್ಚರಿಕೆಯಿಂದ ನೋಡಿ ಸೆನ್ಸ್ ಮಾಡಿಕೊಂಡು ನಮ್ಮನ್ನು ಗೈಡ್ ಮಾಡ್ತಾಯಿದೆ. ನಮ್ಮನ್ನೆಲ್ಲ ಹೊಗಳ್ತಾ ಇದೆ. ಏನ್ರಪ್ಪ ಇಷ್ಟು ಸ್ಲೋ ನೀವು, ಬನ್ರೋ ಹೋಗ್ರೋ ಅಂತೇಳಿ. ಹಾಯ್ ಬಾಡಿ. ಒಂದೇ ಥರ ಚಂದ್ರ ಒಂದೇ ಥರ ಇಲ್ಲ ನೋಡಿ, ಒಂದೇ ಥರ ಇದೆ. ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ, ಆದರೂ ಎಲಿವೇಶನ್ ಸಾಕಾಗಿದೆ. ಸೊ ನೋಡಿ ನಾಯಿನೂ ಬೆಚ್ಚಿಬಿದ್ದು ನಿಂತ್ಬಿಟ್ಟಿದೆ. ಬರ್ತಿದ್ದೀರಾ ಅಂದರೆ ಹತ್ಬಿಟ್ಟೇ ಹೋಗಿ, ಮಧ್ಯದಲ್ಲಿ ನಿಲ್ಲಿಸ್ಬೇಡಿ. ಹತ್ತಾಗ ಬಂದಿದ್ದೀರಾ ಅಂದರೆ ವಾಟರ್ ಬಾಟಲ್ ಕ್ಯಾರಿ ಮಾಡ್ಕೊಂಡು ಬಂದ್ಬಿಡಿ. ಖಾಲಿ ಕೈಯಲ್ಲಂತೂ ಬರಬೇಡಿ. ಆಮೇಲೆ ಹೋಗ್ತಾ ವಾಟರ್ ಬಾಟಲ್ನ ಹಾಗೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದನ್ನು ಕಲೀರಿ. ನೋಡ್ಬೋದು ಇಲ್ಲಿ ತಂದರೆ ಬೆಸ್ಟು. ಯೂಸಬಲ್ ವಾಟರ್ ಬಾಟಲ್ಸ್ ತಿಳಿಯುತ್ತೆ. ನೋಡಿ ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಶಾರ್ಟ್ಕಟಲ್ಲಿ ಬಂದಿದ್ದಾರೆ ಬಾಯ್. ಜೋಶ್ ಹೆಂಗಿದೆ ನೋಡಿ. ಹೌಸ್ ದ ಜೋಶ್ ಗಗನ್? ಎಕ್ಸಸೈಸ್ ಬಾ ಎಕ್ಸಸೈಸ್ ನೋಡು ಎಷ್ಟು ದೂರ ಮಾಡ್ತೀಯ ಅಂತ. ಈಸಿ ಪೀಸಿ
ನೋಡಿ ನನ್ನ ಗೈಡ್ ಎಲ್ಲ ಎತ್ತಿದೆ ನೋಡು ರೀಚ್ ಆಗಿದೆ ಅಂತ. ಅವ್ರು ಹೋಗ್ತಾರೆ ಬಿಡ್ರಿ. ವಾಯ್ಸೇ ಇಲ್ಲ, ಫ್ಲಾಪ್ ಅದು. ಪೋಸ್ ಕೊಡ್ತೀನೋ? ಫ್ರೆಂಡ್ ಬ್ಲಾಗರ್, ನ್ಯೂ ಬ್ಲಾಗರ್. ಹಾಂ, ಹಾಯ್ ಗಾಯ್ಸ್. ಹೆಂಗೆ ಮಲಯಾಳಮಲ್ಲಿ ಸ್ಯಾಂಡಿ ಪಟ್ಟಿ, ನಮ್ದು ಇದು ಗೈಡ್ ಪಟ್ಟಿ. ಗೈಡ್ ಪಟ್ಟಿ. ಗೈಡ್ ಪಟ್ಟಿ, this is the most beautiful party in the world. No. No licking. discipline. No licking. Discipline. ಬಾ ಮೇಲೆ ಹೋಗೋಣ ಬಾ. ಸಾಕು. ನೋಡಿ ಗಾಯ್ಸ್, ಆಲ್ರೆಡಿ ಇನ್ನೂ ಮೇಲಕ್ಕಿದೆ ಹೋಗೋಕ್ಕೆ. ಮೇಲೆ ಬಂದಿದ್ದ ತಕ್ಷಣವೇ ಫಾಗ್ ಫುಲ್ಲಿ ಪೂರ್ತಿನೇ ಕವರ್ ಆಗಿಬಿಟ್ಟಿದೆ. ನೋಡ್ಬೋದು ಫಾಗ್ ಯಾವ ರೀತಿ ಕವರ್ ಆಗಿಬಿಟ್ಟಿದೆ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ರೀಸೆಂಟ್ ಕಾರ್ವಿಂಗ್ ಅನ್ಸುತ್ತೆ. ಹೇ ಮಂಕಿ ಮ್ಯಾನ್, ಕಿತ್ಕೊಳ್ಳುತ್ತೆ ಸರಿ ಇಲ್ಲ. ಹಾಂ ಓಕೆ ತಕ್ಷಣ ಕಿತ್ತ. Look at the elevation, guys. Look at from here. So steep. The fog is just. ಅವಾಗಷ್ಟೇ ನೋಡಿದ್ರೆ ಫುಲ್ ಸ್ಕೈಸ್ ಇತ್ತು, ಇವಾಗ ಏನೂ ಇಲ್ಲ. ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಕಮ್ಮಿಂಗ್ ಟು ಶಿವಗಂಗೆ ಎಟ್ ಟೈಮ್. ಇನ್ನೂ 8 ಗಂಟೆ ನೋಡಿ, ಬಿಸಿಲು ಆಗಿ ಉರಿ ಬರುವಂಥ ಟೈಮ್. ಆಗಸ್ಟ್ ತಿಂಗಳು ನೋಡಿ, ಚೆನ್ನಾಗಿದೆ. ಬಂಡ್ರೋ ಹತ್ರ ಮನೇಲಿ ಕೂತ್ಕೊಂಡು ಜಡ್ಬಿಟ್ಟು ಹೋಗಿದ್ದೀರಾ? ಹಾಂ ಬಂದ್ರ ಚಿಕ್ಕ ಸ್ಟೆಪ್ಸಲ್ಲಿ ಆಲ್ಮೋಸ್ಟ್ ನೀವು ನಡಿಬೇಕಾಗಿದ್ದು ಹೀಗೆ. ಆಲ್ಮೋಸ್ಟ್ ಹಿಂಗಿಟ್ರೆ ಅರ್ಧ ಕಾಲು ಕೆಳಗಡೆ ಇರುತ್ತೆ, ಬಿದ್ದೋಗುವಂಥ ಚಾನ್ಸ್ ಜಾಸ್ತಿ. ಸೊ ಈ ಥರ ನಡೆದ್ರೆ ತುಂಬ ಒಳ್ಳೆಯದು. ಕೇರ್ಫುಲ್ಲಾಗಿ ಟೆಕ್ನಿಕ್ಸ್ ಯೂಸ್ ಮಾಡಿ. ನೋಡಿ ಇನ್ನೂ ಹೋಗೋಕ್ಕಿದೆ. ಇಷ್ಟೆಲ್ಲ ಹತ್ತಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ ಎಷ್ಟೊಂದು ಹೈಟ್ ಇದೆ. ನೋಡಿ ಇಷ್ಟು ಒಳ್ಳೆ ಜಾಗದಲ್ಲಿ ಒಬ್ಬರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದರೆ ಇಷ್ಟು ಕಷ್ಟಪಟ್ಟು ಚಿಕ್ಕ ಮೆಟ್ಲು ಹತ್ಕೊಂಡು ಹೋಗ್ಬಿಟ್ಟು ಸೇ ನೋ ಟು ಪ್ಲಾಸ್ಟಿಕ್ ಅಂತ ಹಾಕಿದ್ದಾರೆ. ಇಟ್ಸ್ ಎ ಗುಡ್ ಜಾಬ್. ನಂದಿ ಕಾಣಿಸೇ ಬಿಡ್ತು. ರೌಂಡ್ ಬರ್ತೀವಿ, ಹುಷಾರಾದ್ರೆ ಇಟ್ಕೊಂಬ. ಕೇರ್ಫುಲ್ ಕೀರ್ತಿ. ಕಾಲಿಡಕ್ಕೆ ಜಾಗ ಇದೆ. ಬೇಕು ಮನೆಗೆ ಹೋಗ್ಬಿಟ್ಟು ನಾಯಿ ಅಲ್ಲಿಗೆ ರೀಚ್ ಆಗಿದೆ. ವಾಟರ್ ಡ್ರಾಪ್ಲೆಟ್ಸ್ ಕೈ ಮೇಲೆ ಕೂತಿರೋ ನೋಡಿ. ಹೇರಿ ನೋಡಿ ತಲೆಯಲ್ಲೂ ಇದೆ. ಹೌದಾ? ತಾತ ಆಗ್ಬಿಟ್ಟವನೆ ಶಿಷ್ಯ.
ಆಗುವಾಗ ಏನು ಸ್ಮೈಲ್, ಇನ್ನೂ ಮೊಮ್ಮಕ್ಕಳಿಲ್ಲ. ಇದು ಶಿವಗಂಗೆ ಬೆಟ್ಟದ್ದು ಹೈಯೆಸ್ಟ್ ಪೀಕ್ ವ್ಯೂ. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ತುಂಬ ಹೈಟಲ್ಲಿದೆ. ಇದು ಡೆಫಿನೆಟ್ಲಿ ಇಷ್ಟಪಡ್ತೀರಾ, ತುಂಬಾ ಚೆನ್ನಾಗಿದೆ, ಬಂದು ನೋಡಿ. ಅಟ್ ಲಾಸ್ಟ್ ಕಾಷನ್ ಏನಂದರೆ, ಇಲ್ಲಿ ಕೋತಿಗಳಿಂದ ಹುಷಾರಾಗಿರಿ, ಕೈಯಲ್ಲಿ ಕಡ್ಡಿಗಳಿರಲಿ, ಅದು ಅಟ್ಯಾಕ್ ಮಾಡೋಕ್ಕೆ ಬರ್ತವೆ. ಮತ್ತು ಏನಿಲ್ಲ ಅಂದರೂ 1.5 hour 2 hours ಬೇಕು ಹತ್ತಕ್ಕೆ. ಇನ್ನು ಮಿಕ್ಕಿದ್ದು ನಮ್ಮ ಬಾಸ್ ಹೇಳ್ತಾರೆ. ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ, ಓಟ್ ಬತ್ತೀಯಾ? ಟಾಟಾ.